ಪೂಜಾ ಗಾಂಧಿ ವಿತ್ ಸುವರ್ಣ ಗರ್ಲ್ಸ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಮಳೆ ಹುಡುಗಿ ಗಾಂಧಿನಗರಕ್ಕೆ ಎಂಟ್ರಿ ಕೊಟ್ಟಿದ್ದು ಹೇಗೆ, ಕನ್ನಡ ಕಲ್ತಿದ್ದು ಹೇಗೆ, ಕನ್ನಡಿಗನ್ನ ಮದುವೆ ಆಗ್ತಿರೋದು ಹೇಗೆ, ಇವೆಲ್ಲ ತಿಳ್ಕೊಂಡಿದ್ದಾಯ್ತು. ಹಾಗೆಯೇ ರಾಜಕೀಯಕ್ಕೆ ಪ್ರವೇಶ ಪಡೆದಿದ್ದು ಹೇಗೆ ಅಂತ ತಿಳ್ಕೊಳ್ಳೇಬೇಕಾದಂಥ ಸಮಯ ಈಗ ಬಂದಿದೆ. ಪೂಜಾ ಅವರೇ, ಹೇಗೆ ನಿಮ್ದು ಪೊಲಿಟಿಕಲ್ ಎಂಟ್ರಿ ಆಯಿತು? ನಾನು ಆ್ಯಕ್ಚುಲಿ 4.5 ವರ್ಷದಿಂದ ಐ ವರ್ಕ್ ಫಾರ್ ಪೀಪಲ್ ಲಿವಿಂಗ್ ವಿತ್ HIV. ಅದ್ರ ಜೊತೆಗೆ ನಾನು ಕಷ್ಟದಲ್ಲಿರೋ ಹೆಣ್ಮಕ್ಳಿಗೋಸ್ಕರ ನಾನು ಕೆಲಸ ಮಾಡೋದು. ಆ್ಯಂಡ್ ಎಜುಕೇಷನ್ ಮೇಲೆ ತುಂಬ ಮಕ್ಕಳಿಗೆ ಸಹಾಯ ಎಲ್ಲ ಕೊಡೋದು ಅಂದರೆ. ಸೊ ನನ್ನ ಪ್ರಾಜೆಕ್ಟಲ್ಲಿ ಒಂದು ಪ್ರಾಜೆಕ್ಟ್ ಮಾಡಿದ್ದೆ ನಾನು, ಒಂದು ಕಷ್ಟದಲ್ಲಿರೋ ಹೆಣ್ಮಕ್ಳಿಗೋಸ್ಕರ. ಸೊ ಆ ಪ್ರಾಜೆಕ್ಟಲ್ಲಿ ನಾನು ತುಂಬಾ ಜನಕ್ಕೆ ಒಂದು ರಿಹ್ಯಾಬಿಲಿಟೇಷನ್ ಪ್ರೋಗ್ರಾಮ್ ಮಾಡಿದೆ. ಸೊ ಆ ಪ್ರೋಗ್ರಾಮ್ ಮಾಡಿದ್ಮೇಲೆ ನಾನು ಪೀಪಲ್ ಲಿವಿಂಗ್ ವಿತ್ HIV ನಾನು ತುಂಬಾ ಇಡೀ ಸ್ಟೇಟ್ದಲ್ಲಿ ಐ ಹ್ಯಾವ್ ವರ್ಕ್ಡ್. ನಾನು ತುಂಬ ಟ್ರಾವೆಲ್ ಮಾಡಿದೆ. ಆ್ಯಂಡ್ ಐ ಥಿಂಕ್ ದ್ಯಾಟ್ ಇದು ನಾನು ವೃತ್ತಿಯಲ್ಲಿ ಇರೋ ಹೆಣ್ಮಕ್ಳಿಗೋಸ್ಕರ ಕೂಡ ತುಂಬ ಕೆಲಸ ಮಾಡಿದ್ದೀನಿ. ಸೊ ಲೈಫ್ ಅಂದರೆ ಫಸ್ಟ್ ಟೈಮ್ ನಾನು ಆ ಹೆಣ್ಮಕ್ಳಿಗೆ ಮೀಟ್ ಮಾಡಿದಾಗ ನನಗೆ ಬೇಜಾರಿಲ್ಲ, ನನಗೆ ಒಂದು ತುಂಬಾ ಕೋಪ ಇತ್ತು, ಯುನೋ, ಅವ್ರ ಸೊಸೈಟಿ ಮೇಲೆ, ಅವ್ರ ಫ್ಯಾಮ್ಲೀಸ್. ಯಾಕೆಂದರೆ ಎಷ್ಟೊಂದು ಸ್ಥಿತಿಗೆ ಅವ್ರು ಬಂದಿದ್ದಾರೆ ಇವತ್ತು. ಮುಖ್ಯ ಕಾರಣ ಫಸ್ಟು ಎಜುಕೇಷನ್ ಇಲ್ಲ, ಯುನೋ, ಎಜುಕೇಷನ್ ಇಲ್ಲ. ಚಿಕ್ಕ ವಯಸ್ಸಲ್ಲಿ ಮದುವೆ ಆಯಿತು, ಆಮೇಲೆ ಲೈಫಲ್ಲಿ ಏನೂ ತೊಂದರೆ ಬಂತೋ, ಮೇಬಿ ಗಂಡ ಬಿಟ್ಟಿದ್ದಾನೆ, ಸತ್ತೋಗಿದ್ದಾರೆ, ಏನೋ ಕಾರಣ ಇರ್ಬೋದು ಅಂತ. ಆ್ಯಸ್ ಅ ಸಿಂಗಲ್ ಮದರ್ ಅವ್ರಿಗೆ ಮಾಡೋಕ್ಕೆ ಏನೂ ಇಲ್ಲ, ದೇ ಹ್ಯಾವ್ ನಥಿಂಗ್, ಯುನೋ. ಎಷ್ಟೋ ವರ್ಷ ಅವರು ಇದು ಕೆಲಸ ಹೂ ಮಾಡ್ತಾರೆ ಅಲ್ವಾ, ಇಲ್ಲಾಂದರೆ ಮನೆ ಕೆಲಸ ಮಾಡ್ಬೋದು. ಇಮ್ಯಾಜಿನ್ ಅ ವುಮೆನ್ ವಿತ್ 3 children ಆ್ಯಂಡ್ ಜಸ್ಟ್ 21 years old, ಯುನೋ. ಎಜುಕೇಷನ್ ಇಲ್ಲ, ಮನೆ ಇಲ್ಲ, ಹಸ್ಬೆಂಡ್ ಇಲ್ಲ, ಇನ್ನೂ ಸಪೋರ್ಟ್ ಇಲ್ಲ, ಆ್ಯಂಡ್ ಏನೂ ಬರಲ್ಲ ಅವಳಿಗೆ, ಬಿಕಾಸ್ ಶಿ ಈಸ್ ಅ ಹಳ್ಳಿ ಗರ್ಲ್, ಯುನೋ. ಸೊ ಐ ಥಾಟ್ ದ್ಯಾಟ್ ಇಂಥ ಹೆಣ್ಮಕ್ಳು, ದಿಸ್ ಇಸ್ ಅ ಮೋಸ್ಟ್ ಇಗ್ನೋರ್ಡ್ ಸೆಕ್ಷನ್ ಆಫ್ ದ ಸೊಸೈಟಿ ಅಂತ. ಐ ಥಿಂಕ್ ಅವ್ರೆಲ್ಲರಿಗೋಸ್ಕರ ನಾನು ಫೈಟ್ ಮಾಡ್ತೀನಿ ಅಂತ ಐ ಕೇಮ್ ಔಟ್ ಆ್ಯಂಡ್ ಐ ಜಾಯಿನ್ ಪಾಲಿಟಿಕ್ಸ್. ಸೊ ಬರೋ ಎಲೆಕ್ಷನಲ್ಲಿ ನಿಲ್ಲೋದೇನಾದರೂ ಐಡಿಯಾ ಇದೆಯಾ? ಎಸ್, ಖಂಡಿತ ನಾನು ನಿಲ್ತೀನಿ. ಆ್ಯಂಡ್ ಎಲ್ಲಿಂದ ಅದೆಲ್ಲ ನಿಮಗೆ ನೆಕ್ಸ್ಟ್ ಇಂಟರ್ವ್ಯೂದಲ್ಲಿ ಮಾತಾಡ್ತೀನಿ. ಓಕೆ, ಈಗ ರಾಜ್ಯದ ಎಷ್ಟೊಂದು ಹಳ್ಳಿಗಳಿಗೆ ಭೇಟಿ ನೀಡಿದ್ದೀರಾ, ಅವ್ರ ಕಷ್ಟಗಳನ್ನ ನೋಡಿದ್ದೀರಾ, ಯಾವ ರೀತಿ ಮಹಿಳೆಯರ ಮೇಲೆ ದೌರ್ಜನ್ಯ ನಡೀತಾ ಇದೆ ಎಲ್ಲವನ್ನ ನೋಡಿದ್ದೀರಾ. ಸೊ ಎಲೆಕ್ಷನಿಗೆ ನಿಂತು ನೀವು ಗೆದ್ಮೇಲೆ ಇದನ್ನು ನಾನು ಫಸ್ಟು ಹೋಗಿಸ್ಬೇಕು ಅಂದರೆ ಯಾವ ಕಾನ್ಸೆಪ್ಟ್ ಮೇಲೆ ವರ್ಕ್ ಮಾಡ್ತೀರಾ? ನಾನು ಫಸ್ಟ್ ಆಫ್ ಆಲ್ HIV ಪೀಡಿತ ಜನಗೋಸ್ಕರ, ಆಮೇಲೆ ಕಷ್ಟದಲ್ಲಿ ಇರೋ ಮಹಿಳೆಯರಿಗೋಸ್ಕರ ನಾನು ಡೆಫಿನೆಟ್ಲಿ ಫಸ್ಟು ಕೆಲಸ ಮಾಡ್ತೀನಿ. ಏನಂದರೆ ಅಟ್ಲೀಸ್ಟ್ ಅವ್ರಿಗೆ ಅವರು ಅವ್ರ ಕಾಲಲ್ಲಿ ನಿಲ್ಲಬೇಕು ಅಂತ ಪ್ಲ್ಯಾನ್ಸ್ ಮಾಡಬೇಕು ಅಂತ ನನ್ನ ಮನಸ್ಸಲ್ಲಿ ಇರುತ್ತೆ. ಓಕೆ, ಪೂಜಾ ಗಾಂಧಿ ಅವ್ರಿಗೆ ನಾವೆಲ್ಲ ಈಗ ಪ್ರಶ್ನೆ ಕೇಳ್ತೀವಿ, 1 ವರ್ಡಲ್ಲಿ ಆನ್ಸರ್ ಕೊಡಬೇಕು. ಓಕೆ. ಪೂಜಾ ಗಾಂಧಿ ಹೀರೋಯಿನ್ ಆಗದೆ ಇದ್ರೆ ಏನಾಗ್ತಿದ್ರು? ಮಿಸಸ್ ಆನಂದ್. ಅದು ಮುಂದಾಯ್ತು, ಅದು ಆವಾಗ. ಐ ಥಿಂಕ್ ಮೇ ಬಿ ಏನೂ ಇಲ್ಲ. ಐ ಥಿಂಕ್ ಬಿಕಾಸ್ ಐ ಥಿಂಕ್ ಇಫ್ ನಾನು ಆ್ಯಕ್ಟರ್ ಆಗದೆ ಇದ್ರೆ ಡೆಫಿನೆಟ್ಲಿ ಕಲ್ಪನೆ ಮಾಡ್ಕೊಳಕ್ಕಾಗಲ್ಲ, ನಾನು ಮಾಡ್ಕೊಡಕ್ಕೆ ಆಗ್ತಾ ಇರಲಿಲ್ಲ. ಓಕೆ, ಒಂದು ಕಡೆ ಪರಾಠ ಇದೆ, ಒಂದು ಕಡೆ ರಾಗಿ ಮುದ್ದೆ ಇದೆ, ಯಾವ್ದು ಫಸ್ಟ್ ತಗೊಂಡು ತಿಂತೀರಾ? ಮುದ್ದೆ. ಬಾಲಿವುಡ್ಡಲ್ಲಿ ಆ್ಯಕ್ಟ್ ಮಾಡೋ ಚಾನ್ಸ್ ಸಿಕ್ಕಿದ್ರೆ ಯಾವ ಹೀರೋ ಜೊತೆ ಆ್ಯಕ್ಟ್ ಮಾಡಬೇಕು ಅನ್ನೋ ಆಸೆ ನಿಮಗೆ? ದಿಲೀಪ್ ಕುಮಾರ್. ಓಕೆ. ಕನ್ನಡದಲ್ಲಿ ಇನ್ನು ಆ್ಯಕ್ಟ್ ಮಾಡಲೇಬೇಕಪ್ಪ ಇಂಥವ್ರ ಜೊತೆ, ಇನ್ನೂ ಆಗಿಲ್ಲ ಅವ್ರ ಜೊತೆ ಫಿಲ್ಮು ಅಂದರೆ ಯಾರ ಜೊತೆ? ಆಲ್ಮೋಸ್ಟ್ ಎಲ್ಲರ ಜೊತೆ ಆ್ಯಕ್ಟ್ ಮಾಡಿದ್ದೀನಿ. ಶಿವಣ್ಣ ಜೊತೆ ಆ್ಯಕ್ಟ್ ಮಾಡಿಲ್ಲ, ಸೊ ಮೇ ಬಿ ಅವ್ರ ಜೊತೆ ಇಷ್ಟ ಇದೆ. ನೆಕ್ಸ್ಟ್ ಎಲೆಕ್ಷನಲ್ಲಿ ನಿಂತ್ಕೋತೀನಿ ಅಂತ ಅಂದ್ರಿ. ಓಕೆ, ಗೆದ್ರು ಪೂಜಾ ಗಾಂಧಿ. ಸೊ ನೀವು ಮಿನಿಸ್ಟರ್ ಆಗ್ತೀರಿ, ಯಾವ ಖಾತೆ ಬೇಕು ನಿಮ್ಗೆ? ಏನ್ ಬೇಕು? ಯಾವ ಪೋರ್ಟ್ಫೋಲಿಯೋ? ಯಾವ ಪೋರ್ಟ್ಫೋಲಿಯೋ ಬೇಕು ಅದು ಎಲ್ಲ ಹೇಳ್ತೀನಿ ಆಮೇಲೆ. ಹೇಳ್ತೀನಿ, ನೀವು ಎಪಿಸೋಡ್ ಮಾಡಿ ನನ್ನ ಜೊತೆ. ನಿಮ್ಮ ಇಂಡಸ್ಟ್ರಿಯಲ್ಲಿ ಯಾರು ಸಖತ್ ಕಾಂಪಿಟೇಷನ್ ಯಾರ ಜೊತೆ ಇದೆ, ಟಫ್ ಕಾಂಪಿಟೇಷನ್ ಅಂತ ಅನ್ಸುತ್ತೆ? ನನ್ನ ಕಾಂಪಿಟೇಷನ್ ನನ್ನ ಜೊತೆನೇ ಇದೆ. ಬೆಸ್ಟ್ ಕೋ-ಸ್ಟಾರ್ ಯಾರು ಅನ್ಸ್ತಾರೆ? ಬೆಸ್ಟ್ ಕೋ-ಸ್ಟಾರ್ ಐ ಥಿಂಕ್ ಎಲ್ಲರೂ ನನಗೆ ಬೆಸ್ಟ್ ಇಲ್ಲ, ಯಾರಾದ್ರೂ ಒಬ್ರು ಇದ್ದೇ ಇರ್ತಾರೆ ಬೆಸ್ಟ್. ಸ್ವಲ್ಪ ಜಾಸ್ತಿ
ಬೆಸ್ಟ್ ಕೋಸ್ಟಾರ್ ರಮೇಶ್ ಅರವಿಂದ್ ಸರ್. ಓಕೆ, ಯಾರಿಗಾದ್ರೂ ಕೋಪ ಇದೆಯಾ ಇಂಡಸ್ಟ್ರಿಯಲ್ಲಿ? ಇಲ್ಲ ಇಲ್ವಾ? ಓಕೆ, ಇವಾಗ ನಾನು ಕೇಳ್ತೀನಿ, ಮದುವೆ ಡೇಟು? ಹೇಳ್ತೀನಿ, ಫಿಕ್ಸ್ ಆಗಲಿ. ಪಾಸ್ ಪಾಸ್ ಅಂತ ಹೇಳ್ತಾ ಇರ್ತಾರೆ. ಪಾಸ್. ನೆಕ್ಸ್ಟ್ ಬೆಸ್ಟ್ ಡೈರೆಕ್ಟರ್? ಬೆಸ್ಟ್ ಡೈರೆಕ್ಟರ್ ಯೋಗರಾಜ್ ಭಟ್ಟೆ ಹೇಳ್ಬೋದು. ಬೆಸ್ಟ್ ಲೊಕೇಶನ್ ವಿತ್ ಆನಂದ್ ಅವ್ರ ಜೊತೆ spend ಮಾಡೋದಕ್ಕೆ? Or maybe for ಇನ್ನು the ನಾವು future ಎಲ್ಲ project. ಹೋಗಿಲ್ವಾ? ಅಲ್ಲ, ನೀವು ಅದನ್ನ ಹೇಳಲ್ಲ ಅಂದ್ರಿ, ಬಿಡಿ, ಅದನ್ನ ಬಿಟ್ಟು ಬೇರೆ place. ಕೂರ್ಗ್. ಓಕೆ, ಪೂಜಾ ಗಾಂಧಿ ಅವರ ಎವರ್ ಬೆಸ್ಟ್ ಫ್ರೆಂಡ್ ಯಾರು? ಬೆಸ್ಟ್ ಫ್ರೆಂಡ್, ಎವರ್ ಬೆಸ್ಟ್ ಫ್ರೆಂಡ್ ಗೋಲ್ಡಿ. ಗೋಲ್ಡಿ. ಪಂಜಾಬಿ, ಹಿಂದಿ, ಕನ್ನಡ ಎಲ್ಲ ಇದು ನೆಕ್ಸ್ಟ್ ಯಾವ ಭಾಷೆ ಕಲಿತೀರಿ? ಅಷ್ಟೇ, ಕನ್ನಡನೇ ಕರೆಕ್ಟ್ ಮಾಡ್ತೀನಿ, ಎಷ್ಟು ಬ್ಯಾಲೆನ್ಸ್ ಇದೆ ಅಲ್ವಾ. ಈ ಆಕ್ಸೆಸರೀಸ್ ಈಗ ನಾನು ಏನು ಆಕ್ಸೆಸರೀಸ್ ಎಲ್ಲ ಕೊಂಡ್ಕೊಳ್ಳೋಕೆ ತುಂಬಾ ಯಾವ ಆಕ್ಸೆಸರಿ ತುಂಬಾ ಇಷ್ಟ? ಕಿವಿ ಜುಮ್ಕಾ. ನನಗೆ ಜುಮ್ಕಿ ಅಂದ್ರೆ ತುಂಬಾ ಇಷ್ಟ. ಅಂದ್ರೆ ನಾನು ಯಾವತ್ತೂ ಏನೂ ಪರ್ಚೇಸ್ ಮಾಡಿದ್ರು ಜುಮ್ಕಿನೇ. ಈಗ ನೀವು ಅದನ್ನ ನಮ್ಗೆ ಕೊಟ್ಬಿಟ್ಟು ಹೋಗ್ತಿರಲ್ಲ? ಇದು ಬಂದೆ ಫಸ್ಟ್ ಡೀಲ್ ಆಗಿತ್ತಲ್ವಾ? ಫಸ್ಟ್ ಡೀಲ್ ಆಗಿತ್ತಲ್ವಾ ನಮ್ಗೆ? ಓಕೆ, ಸೊ ಡೆಫಿನೆಟ್ಲಿ ಕೊಡ್ತೀನಿ. ಶಾಪಿಂಗ್ ಸೊ ಬಂದ್ಗೆ ಕೊಟ್ರೆ ಬೇರೆ ಯಾರು ಬೇಜಾರಾಗ್ತಾರೆ ಇಲ್ಲ, ಒಂದ್ ಜೊತೆ ಅಂತ ಹೇಳಿದೀರಾ. ಜೊತೆ ಒಂದ್ ಸೆಟ್, ಒಂದ್ ಪೇರ್. ಎಲ್ರಿಗೂ ಕಳಿಸ್ಕೊಡ್ತೀನಿ ನಾಳೆ. ಡೆಫಿನೆಟ್ಲಿ ಕಳ್ಸ್ಕೊಡ್ತೀನಿ. ಟಿವಿ ಮೇಲೆ ಕಮೆಂಟ್ ಇದೇ ತರ ಜುಮ್ಕಿ ಕಳ್ಸ್ಬಿಡಿ. ಬೈ ಟುಮಾರೋ ಐ ಸೆಂಡ್ ದ ಜುಮ್ಕಿ. 100% ಐ ಸೆಂಡ್ ಇಟ್. ಯು ಲೈಕ್ ದಿಸ್? ಈ ತರ ಪ್ಯಾಟರ್ನ್ ನಿಮ್ಗೆ ಇಷ್ಟ ಅಲ್ವಾ? ಇದು ನೀವು ತಮಾಷೆ ಮಾಡ್ತಿದ್ರೆ ಸೀರಿಯಸ್ ನಾನು ಸೀರಿಯಸ್ ಆಗಿರ್ತೀನಿ. ಪೂಜಾ ಗಾಂಧಿ ಅವರು ಕ್ವಶನ್ ಬರಬಾರ್ದು ಅಂತ ನಾವ್ ಇಷ್ಟು ಗಿಫ್ಟ್ ಕೊಡ್ತಾ ಇದೀವಿ, ಪೂಜಾ ಗಾಂಧಿ ಅವ್ರು ನಮಗೆ ಗಿಫ್ಟ್ ಕೊಡ್ತೀನಿ ಅಂತ ಇದ್ದಾರೆ. ಜುಮ್ಕಾ ಕಳಿಸ್ತಿದ್ದೀರಾ ನಾಳೆ? ಅಶ್ಯೂರೆನ್ಸ್ ಮೇಲೆ ಕಾರ್ಯಕ್ರಮ ಇರಿ, ಸ್ವಲ್ಪ ಹೋಲ್ಡ್ ಮಾಡೋಣ. ಮದುವೆ ಡೇಟ್ ಹೇಳಿ ಕೊಡ್ತೀನಿ. ಮದುವೆ ಡೇಟ್ ಹೇಳಿ. ಆನಂದ್ ಅವರು ಏನು ಆನಂದ್ ಅವರು ಬೇಕಾ ಬೇಡವಾ? ಬೇಕು ಮತ್ತೆ ಹೇಳಿ ಡೇಟು. ಆಲ್ರೆಡಿ ನಾವು ಫೋನಲ್ಲಿ ಕರ್ಸಿದೀವಿ, ಹಾಗೇನು ಕರೆಸ್ಬಿಡ್ತೀವಿ ಡೇಟ್ ಅವರಿಂದಾನೇ ತಿಳ್ಕೊಳಕ್ಕೆ. ಮಾಡೋದಾ? ಅವ್ರು ತುಂಬಾ ಡೌಟ್ ಇದೆ. ಇಲ್ಲ, ಅವರು ಏನಂದ್ರೆ ಫಸ್ಟ್ ಲೈನ್ ಅಲ್ಲಿ ಬಂದ್ರಲ್ಲ ಫೋನ್ ಅಲ್ಲಿ, ಈಗ ನೆಕ್ಸ್ಟ್ ಸೆಗ್ಮೆಂಟ್ ಅಲ್ಲಿ ಅವರೇ ಬರ್ತಾರಾ? ಸರಿ, ನಿಮ್ಮನ್ನ ಜಾಸ್ತಿ ಕಾಯಿಸಲ್ಲ, ತಗೊಳ್ಳಿ. ಕಾರ್ಯಕ್ರಮದ ಕಡೆ ಗಿಫ್ಟ್ ನಿಮ್ಗಾಗಿ. ಏನಿದೆ ಹೇಳಿ? ಬುಕ್ ಅಲ್ವಾ? ನಿಮ್ಗೆ ಯಾವ ಬುಕ್ ಇಷ್ಟ? ಓದಿರೋ ಬುಕ್ ಓದೋದೇನೋ ಹವ್ಯಾಸ ಇದೆಯಾ? ಹಾ, ನಾನು ಜಾಸ್ತಿ ಥ್ರಿಲ್ಲರ್ಸ್ ಎಲ್ಲ ಓದೋದು. ಏನಿದೆ? ಇದು ಯಾವ್ದಿರ್ಬೋದು? Oh God, don't tell me that. Oh God, who told you this? Paulo, I have 3 copies of this at my house. ಓಕೆ, ಇವತ್ತು ಹೋಗಿ ಇದನ್ನು ತಿರುಗಿ ಹಾಕ್ಬಿಡಿ. ಯಾಕೆ ಇಷ್ಟ ಈ ಬುಕ್ ನಿಮ್ಗೆ? Actually, I love the way Paulo Coelho andre spirituality and love and about life, about dreams, about ambitions. ಏನದು ಎಲ್ಲರಿಗೂ ಲೈಫಲ್ಲಿ ಏನೋ ಪ್ಯಾಷನ್, ಏನೋ ಡ್ರೀಮ್ ಇರಬೇಕು. ಇಲ್ಲಾಂದರೆ ಲೈಫ್ ಬಿಕಮ್ಸ್ ವೆರಿ ಮೆಕ್ಯಾನಿಕಲ್. ಇಟ್ಸ್ ನಾಟ್ ದಟ್ ನೀವು ತುಂಬ ರಿಚ್ ಆಗಿದ್ದೀರಾ, ಇಲ್ಲಾಂದರೆ ನೀವು ಮಿಡಲ್ ಕ್ಲಾಸ್ ಆಗಿದ್ದೀರಾ, ಬಟ್ ನೀವು ನಿಮ್ಮ ಡ್ರೀಮ್ಸ್ನ ಯಾವತ್ತೂ ಬಿಡಬಾರ್ದು. ಐ ಥಿಂಕ್ ಲೈಫಲ್ಲಿ ನಾನು ಕೂಡ ಒಂದು ಟೈಮ್ ಇತ್ತು ನನ್ನ ಲೈಫಲ್ಲಿ. ಅಂದರೆ ನನಗೆ ಒಂದು ಸಿನಿಮಾಗೆ ಆಡಿಷನ್ ಕೊಡಿದಾಗ ತುಂಬ ವರ್ಷ ಮುಂಚೆ, ಮುಂಗಾರು ಮಳೆ ಕೂಡ ಮುಂಚೆ, ನನಗೆ ಯಾರು ಹೇಳಿದ್ರು, ನೀನು ಹೀರೋಯಿನ್ ಆಗಲ್ಲ, ನೀನು ದಯವಿಟ್ಟು ಏನೋ ಮದುವೆ ಆಗಿಬಿಟ್ಟು ಮನೆಗೆ ಸೆಟಲ್ ಆಗಿಬಿಡು. ಐ ವಾಸ್ ಲೈಕ್, ಇಲ್ಲ, ನಾನು ಡೆಫಿನೆಟ್ಲಿ ನನ್ನ ಲೈಫಲ್ಲಿ ಐ ವಿಲ್ ಬಿ ಸಮಥಿಂಗ್ ಬಿಗ್. ಆ್ಯಂಡ್ ಐ ನೆವರ್ ಗೇವ್ ಅಪ್ ಮೈ ಡ್ರೀಮ್ಸ್. ನನ್ನ ಡ್ರೀಮ್ಸ್ ನಾನು ಯಾವತ್ತೂ ಬಿಟ್ಟಿಲ್ಲ. ಆ್ಯಂಡ್ I waited and I fought, that yes, I'm going to be something. So ಇದೇ ಥರ ಹಠ ನಿಮ್ಮ ಡ್ರೀಮ್ಸ್ ಮೇಲೆ, ನಿಮ್ಮ ಗೋಲ್ಸ್ ಮೇಲೆ, ನಿಮ್ಮ ಲೈಫಲ್ಲಿ ಏನಾದರೂ ಬೇಕು ನೀವು ಆಗ್ಬೋದು, ಎಲ್ಲಾದರೂ ನೀವು ರೀಚ್ ಆಗ್ಬೋದು. ಸೊ ಐ ಥಿಂಕ್ ದೇರ್ ಇಸ್ ನಥಿಂಗ್ ಇಂಪಾಸಿಬಲ್ ಇನ್ ದಿಸ್ ವರ್ಲ್ಡ್. ಓಕೆ, ನಿಮ್ಮ ಛಲ, ನಿಮ್ಮ ಹಂಬಲನೇ ಇಷ್ಟು ಜನರ ಮಧ್ಯೆ ಬಂದು ಕೂರಿಸಿದೆ ಈಗ. ಸೊ ಇಷ್ಟೊತ್ತು ನಮ್ಮ ಜೊತೆ ಮಾತಾಡಿದ್ದು, ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಕ್ಕೆ ನಿಮ್ಗೆ ಏನು ಅನ್ನಿಸ್ತು, ಹೇಗೆ ಅನ್ನಿಸ್ತು? ಐ ಥಿಂಕ್ ತುಂಬ ಖುಷಿ ಆಯಿತು. ಆ್ಯಂಡ್ I really enjoyed and thank you so much. You all were very sweet. ತುಂಬ ಚೆನ್ನಾಗಿ ಮುದ್ದಾಗಿ ನನಗೆ ಎಲ್ಲ ಕ್ವೆಶ್ಚನ್ಸ್ ಕೇಳಿದ್ರು. ಹೇಗಿತ್ತು ಫೀಲಿಂಗು, ಆಮೇಲೆ ಈಗ ಎಂಡಲ್ಲಿ ಹೇಗೆ ಅನಿಸ್ತಾ ಇದೆ ಡಿಫರೆನ್ಸ್? ಬಿಗಿನಿಂಗ್ ಅಲ್ಲಿ ಹೆಂಗಿತ್ತು ಅಂದ್ರೆ, ಆರು ಹುಡುಗಿರು ನನ್ನ ಮೇಲೆ ಎಲ್ಲ ಅಟ್ಯಾಕ್ ಮಾಡ್ತಾರೆ. ಬಟ್ ಐ ಥಿಂಕ್ ಅಟ್ಯಾಕ್ ಮಾಡಿದ್ದೀರಾ, ಬಟ್ ಇಟ್ ವಾಸ್ ಅ ವೆರಿ ಒಳ್ಳೆ ಒಂದು ಎಕ್ಸ್ಪೀರಿಯನ್ಸ್. ಇಟ್ ವಾಸ್ ಅ ವೆರಿ ಪ್ಲೆಸೆಂಟ್ ಎಕ್ಸ್ಪೀರಿಯನ್ಸ್. ಆ್ಯಂಡ್ ಜುಮ್ಕಿ ನಾನು ಶಿವಮೂರ್ತಿ ಕೊಟ್ಟಿದ್ದೀವಿ, ಬುಕ್ಸ್ ಕೊಟ್ಟಿದ್ದೀವಿ, ಸಿಡೀಸ್ ಕೊಟ್ಟಿದ್ದೀವಿ, ಎಲ್ಲರೂ ಮನೆಗೆ ತಗೊಂಡು ಹೋಗ್ಬೋದು ನೀವು. ಬಟ್ ನಾಳೆ ಜುಮ್ಕಾ ಬರಲಿಲ್ಲ ಅಂದ್ರೆ ನಿಮ್ಮ ಮನೆಗೆ ಆಮೇಲೆ ಇನ್ನೊಂದು ಕೇಳ್ಪಟ್ಟಿದ್ದೀನಿ ಕೊನೆಯದಾಗಿ, ನಿಮ್ ಮನೆಗೆ ಬಂದವ್ರಿಗೆಲ್ಲರಿಗೂ ಏನೋ ಕೊಡ್ತಿರಂತಲ್ಲ ಗಿಫ್ಟ್, ಏನದು? ನಮ್ಮ ಮನೇಲಿ ಏನಂದರೆ, ನನ್ನ ಅಮ್ಮಗೆ ಯಾರು ಬಂದರೆ ಸ್ವೀಟ್ ತಿನ್ಬಿಟ್ಟು ಡೆಫಿನೆಟ್ಲಿ ನಮ್ಮ ಮನೆಯಿಂದ ನೀವು ಏನು ತಿಂದೇ ಇಲ್ಲ ಅಂದರೆ ಟೀ ಕುಡ್ದೆ ಹೋಗ್ಬಾರ್ದು, ಕಳ್ಸಲ್ಲ.
ಸೊ ಓಕೆ, ತಿನ್ನೋದು ಕುಡಿಯೋದಾಯ್ತು, ಏನೋ ಒಂದು ಥಿಂಗ್ ಕೊಡ್ತಿರೋದು, ಹೌದು, ಏನೋ ಒಂದು ವಸ್ತು ಕೊಡ್ತೀರಾ. ಬರ್ಡೇಲಿ ಏನೋ ಗಿಫ್ಟ್ ಏನೋ ಕೊಟ್ಟು ನನ್ನ ಅಮ್ಮ ಆಕ್ಚುಲಿ ಅದು ಗಣೇಶದು ಕಾಯಿನ್ಸ್ ಇರುತ್ತಲ್ಲ ಚಿಕ್ಕ ಚಿಕ್ಕ, ಅದು ದೇವರದು, ಅದು ಮೇ ಬಿ ಶಿ ಗಿವ್ಸ್ ಕ್ವೈಟ್. ನಿಮ್ಮ ಬರ್ಡೇ ಟೈಮ್ ನಲ್ಲಿ ನಿಮ್ ಬರ್ತ್ಡೇಗೆ ಅದು ನಿಮ್ಗೆ ಹೇಗೆ ಗೊತ್ತು? ಹಾಗೆ ನಿಮ್ಮ ಗೊತ್ತಾಗ್ತಾ ಮನೆಗೆ ಬಂದವರು ಹೇಳಿದ್ದಾರೆ. ಈ ಕಾರ್ಯಕ್ರಮ ಅದೇ ಫುಲ್ ಆಫ್ ಸರ್ಪ್ರೈಸಸ್. ಅಂದ್ರೆ ಬಂದಂತವರೆಲ್ಲ ಕೊಡ್ತೀರಾ ಅಂತ ಹೇಳಿದ್ದಾರೆ. ಓಕೆ. ನಮ್ಮ ಚಾನೆಲ್ ಇಂದಾನೆ ತುಂಬಾ ಜನ ಬಂದಿರ್ತಾರಲ್ಲ ಓ ನಿಮ್ ಹೌದಾ? birthday ಗೆ. ಹಾ, ಎಸ್ ಎಸ್ ಎಸ್. Okay, ಯಾಕೆ ಪೂಜಾ. ಹಂಗ್ ನೋಡ್ತಾ ಇದ್ರ ನನಗೆ? ಕೊನೆವರೆಗೂ ಅವ್ರದಲ್ಲಿ ಕ್ವೆಶ್ಚನ್ ಮಾರ್ಕ್ ಇದ್ದೇ ಇದೆ, ಇವ್ರಿಗೆ ಹೆಂಗ್ ಗೊತ್ತಾಯ್ತು ಹೆಂಗ್ ಗೊತ್ತಾಯ್ತು ಸ್ಟಾರ್ಟ್ Next ಏನ್ ಆದಾಗ ಕಾದಿದೆ ಅಂತ. ನಿಮ್ಮ ಸರ್ಪ್ರೈಸ್ ಎಕ್ಸ್ಪ್ರೆಷನ್ ಎಲ್ಲ ಸಖತ್ ಚೆನ್ನಾಗಿರುತ್ತೆ. ಹೌದಾ? ತುಂಬಾ ಚೆನ್ನಾಗಿ ಎಕ್ಸ್ಪ್ರೆಷನ್ ಕೊಡ್ತೀರಿ. ಓಕೆ, ಪೂಜಾ ಗಾಂಧಿ ಅವರೇ, ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನಮ್ಮ ಜೊತೆ ತುಂಬಾ ಮನ್ಸ್ ಬಿಚ್ಚಿ ಮಾತಾಡಿದಿರಿ, ತುಂಬಾ ಖುಷಿಯಿಂದ ಮಾತಾಡಿದಿರಿ ಅಂತ ನಮ್ಗಂತೂ ಅನಿಸ್ತು. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಅ ಲಾಟ್. ನೋಡಿದ್ರಲ್ಲ ವೀಕ್ಷಕರೇ, ಪಂಜಾಬಿ ಕೂಡಿ ಆದ್ರೂ ಪ್ರೀತಿಯಿಂದ ಕನ್ನಡ ಕಲಿತು ಕನ್ನಡವನ್ನೇ ಮಾತಾಡ್ತಾ ಅಪ್ಪಟ ಕನ್ನಡತಿ ಆಗಿರೋ ಪೂಜಾ ಗಾಂಧಿ ಕನ್ನಡ ಚಿತ್ರರಂಗದಲ್ಲಿ ಕೆಲವು ವರ್ಷಗಳಲ್ಲಿ ಯಶಸ್ವಿಯಾಗಿ ನೆಲೆಯೂರಿದ್ದಾರೆ. ಮಳೆ ಹುಡುಗಿ ಪೂಜಾ ಗಾಂಧಿ ಬಾಳಲ್ಲಿ ಈಗ ಆನಂದದ ಹೊಳೆ, ಅನುರಾಗದ ಮಳೆ ಹರಿದಿದೆ. ಹೀಗಾಗಿ ಅವರ ಬಾಳಲ್ಲಿ ಇದೇ ರೀತಿ ಮಳೆ ಇಂಪು ತಂಪು ಕೊಡ್ಲಿ ಅಂತ ಆಶಿಸ್ತಾ ಇವತ್ತಿನ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ನಮಸ್ಕಾರ. ನಿನ್ನಿಂದಲೇ ಕನಸೊಂದು ಶುರುವಾಗಿದೆ. ಐ ಲವ್ ಯು. ನಿನ್ನಿಂದಲೇ ಮನಸ್ಸಿಂದು ಕುಣಿದಾಡಿದೆ. ಎದೆಯಲ್ಲಿ ಸಿಹಿಯಾದ ಕೋಲಾಹಲ, ನನ್ನೆದುರಲ್ಲೇ ನೀ ಹೀಗೆ ಬಂದಾಗಲೇ ನಿನ್ನ ತುಟಿಯಲ್ಲಿ ನಗುವಾಗುವ ಹಂಬಲ, ನಾನಿಂತಲ್ಲೇ ಹಾಳಾದ ನಿನ್ನಿಂದಲೇ. ನಿನ್ನಿಂದಲೇ ಕನಸೊಂದು ಶುರುವಾಗಿದೆ.